ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ. ನಾನು ರಾಯರ ಕೃಪೆಯಿಂದ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ನೀವು ಕೂಡ ಚೆನ್ನಾಗಿರ್ಬೇಕಂದ್ರೆ ಆದಷ್ಟು ರಾಯರ ಒಂದು ಸೇವೆಯನ್ನು ಮಾಡಿ ಅನುಗ್ರಹ ಪಡ್ಕೊಂಡು ಚೆನ್ನಾಗಿರಿ ಲೈಫಲ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಮಂತ ಬರ್ರಿ. ಇವತ್ತು ಬೇರೆ ಯಾರ ಸ್ಟೋರಿನೂ ಇಲ್ಲ, ನನ್ನ ಸ್ಟೋರಿನ ಶೇರ್ ಮಾಡತ್ತೀನಿ. ಏನಾಯ್ತಪ್ಪ ಅಂದ್ರೆ ನಿನ್ನೆ ನಮ್ಮವರ ಕುಂಭಮೇಳಕ್ಕೆ ಹೋಗ್ಯಾರ. ಸೊ ಹಾಗಾಗಿ ನಮ್ಮ ಅತ್ತೆ ಹುಡುಗರು ಅಷ್ಟೇ ಇದ್ವಿ. ನಿಜ ಹೆಂಗಾಯ್ತಪ್ಪ ಅಂದ್ರೆ ರಾತ್ರಿ ಅದರಲ್ಲಿ ಇವಾಗ ಜಾಸ್ತಿ ನಾನು ಸ್ಟೋರಿಗಳು ಏನಪ್ಪ ಅಂದ್ರೆ ಜಾಸ್ತಿ ದೇವಿನವ ನೋಡೇನಿ. ಹಾಗಾಗಿ ಯಾರೂ ಇರಲ್ದಾಗ ನೆನಪಾಗ್ತಾವ. ತುಂಬ ಭಯ ಆಗ್ಲಾಕತ್ಬಿಟ್ಟಿತ್ತು. ಹೆಂಗೆ ಟೈಮ್ ಆಕೈತೆ ಹೆಂಗೆಲ್ಲ ಸಿಕ್ಕಾಪಟ್ಟೆ ಇದೆಲ್ಲ ಹೊಡ್ಕೊಳಕತ್ಬಿಟ್ಟಿತ್ತು. ಏನೋ ಅಂತಾರಲ್ಲ, ಅದು ಬೆಕ್ಕು ಹೋದ್ರೂ ಹುಲಿ ಹೋದಂಗೆ ಕಾಣ್ತೈತೆ, ಹಂಗೆ ಆಗ್ಬಿಟ್ಟಿತ್ತು ಪರಿಸ್ಥಿತಿ. ಒಂದು ಸ್ವಲ್ಪ ಎಲ್ಲಾದರೂ ಸರ್ಕಂದ್ರೆ ಸಾಕು ಎದಿ ಜಲ್ ಅನ್ನೋ ಥರ. ಅದ್ರಾಗ ಈ ಕಳ್ಳರ ಭಯ ಬೇರೆ ಭಾಳ ಹೇಳ್ತಾರೆ, ಎಲ್ಲ ಕಡೆ ಅಲ್ಲಿ ಬಂದಾರ ಇಲ್ಲಿ ಬಂದಾರ ಅಂತೇಳಿ. ಆಮೇಲೆ ನಾನು ಜಾಸ್ತಿ ನೋಡಿರೋ ರಾಜೇಶ್ ಸರ್ ನಡೆಸ್ಕೊಟ್ಟಿರೋ ಮೊನ್ನೆ ಇಮ್ರಾನ್ ಸರ್ ಹೇಳಿರೋದು ಗೋಸ್ಟ್ ವಿಡಿಯೋ ಏನಪ್ಪ ಅಂದ್ರೆ ದೇವಿನ ವಿಡಿಯೋನ ನೋಡೀನಿ. ಅದರಲ್ಲೂ ಅವೆಲ್ಲ ಇವಾಗಲೇ ನೆನಪಾಗ್ತಾವ ಯಾರೂ ಇರಲ್ದಾಗನ. ಎಷ್ಟೋ ಧೈರ್ಯ ಮಾಡ್ಕೊಂಡ್ರು ಆಗಂಗಿಲ್ಲ. ನಾನಂತರೂ ರಾಘವೇಂದ್ರ ಅಂತೇಳಿ ಬರೀ ಈ ಬುತ್ತಿ ಎಲ್ಲ ಹೋಗಿ ಮತ್ತೆ ಈ ಬುತ್ತಿ ಹಚ್ಕೊಂಡು ಅವ್ರನ್ನ ನೆನೆಸ್ತಾ ಇದ್ದೆ. ನೀವೇ ಧೈರ್ಯ ಕೊಡಬೇಕು, ನೀವೇ ಜೊತೆಗಿರಬೇಕು ಅಂತ ಕೇಳ್ತಾ ಇದ್ನಿ. ಆಮೇಲೆ ಇದನ್ನಾಯಿತು, ಒಂದು ಘಟನೆ ಆಯಿತು. ಆಮ್ಯಾಗ ರಾಯರು ಯಾವ ಥರ ನನಗೆ ಸಪೋರ್ಟ್ ಮಾಡಿದ್ರು ಅಂಥೇಳಿ ತಿಳಿಸ್ಕೊಡ್ತೀನಂತ. ಏನಾಯ್ತಪ್ಪ ಅಂದ್ರೆ ಬೆಕ್ಕೆಲ್ಲ ಕಿರಿಸ್ತಾ ಇದ್ದು, ಇಷ್ಟು ಕಿರಿಸ್ತಾ ಇದ್ದು ಅಂದ್ರೆ ನೀವು ಕೇಳಿದ್ರೆ ಒಂದು ಕ್ಷಣಕ್ಕೆ ನೀವು ಸಿಕ್ಕಾಪಟ್ಟೆ ಹೆದರಿ ಬಿಡ್ತೀರಿ. ಆ ಥರ ಕಿರಿಸ್ತಾ ಇದ್ದು. ಅದು ಒಂಥರ ಚಿಕ್ಕ ಮಕ್ಕಳು ಅಳ್ತಿರ್ತಾವಲ್ಲ, ಆ ಥರ ಒಂದ್ರ ಜೊತೆಗೆ ಒಂದು ಅಳ್ತಿರೋ ಥರ ಸಿಕ್ಕಾಪಟ್ಟೆ ಜೋರಾಗಿ ಕಿರಿಸ್ತಾ ಇದ್ವು. ಅದು ನಮ್ಮ ಮನೆ ಹತ್ರ ದಿನ ಇರೋಂಗಿಲ್ಲ, ಹಾಳಾದಕ್ಕೆ ಯಾರೂ ಇರಲ್ದಾಗ ನೆನಪಾಗತ್ತೆ ಏನೋ ಗೊತ್ತಿಲ್ಲ. ಇಷ್ಟು ಭಯ ಆಗ್ಲಾಕತ್ಬಿಡ್ತು. ಅವು ಆ ಥರ ಕಿರ್ಚಾತನ ತೀರಾ ಹೆದರಿಕೆ. ಕರೆಕ್ಟ್ 11:40 ಗಂಟೆ ದೇವು ಓಡಾಡೋ ಟೈಮು. ಮತ್ತು ಜೋರಾಗಿ ಒದ್ರಿಬಿಟ್ರು. ಯಾಕಪ್ಪ ಅಂದ್ರೆ ದನಗಳು ಸಿಕ್ಕಾಪಟ್ಟೆ ಒದ್ರಾಕತ್ಬಿಟ್ಟಿದ್ವು. ಅಂದರೆ ಇವಾಗ ನಾವು ವಿಡಿಯೋ ನೋಡ್ತಿರ್ಬೇಕಾದ್ರೆ ಏನಪ್ಪ ಅಂದ್ರೆ ದೆವ್ವ ಈ ಥರ ಎಲ್ಲ ಅಂದ್ರೆ ಭೂತಗಳು ಈ ಥರ ಮನೆ ಹತ್ರ ಬಂದಾಗ ಅದ್ರ ಸಂಚಾರ ಆಕ್ಕಿತ್ತಂದ್ರೆ ಮತ್ತು ಅದು ಬರ್ತಿತ್ತಂದ್ರೆ ನಾಯಿಗಳಿಗೆ ಟ್ರಿಗರ್ ಮಾಡ್ತಾವಲ್ಲ, ನಾಯಿಗಳಿಗೆ ಆಮೇಲೆ ದನಗಳಿಗೆ ಗೊತ್ತಾಕತಿ ಒದರ್ತಾವಂಥೇಳಿ ಹೇಳ್ತಾರಲ್ಲ. ಹಾಗಾಗಿ ನನಗೆ ಅವು ಜೋರಾಗಿ ಒದ್ರಾಕತ್ಬಿಟ್ಟಾವು. ಮೇವು ಹಾಕಿ ಬಂದ್ವಿ, ಎಲ್ಲ ಮಾಡಿವಿ, ಆದರೂ ಒದ್ರಾಕತ್ಬಿಟ್ಟ. ನಿಜ ಇಷ್ಟು ಭಯ ಆಯ್ತಪ್ಪ ದೇವ್ರ. ನನ್ನ ಸಿಚುವೇಶನ್ ಏನಂದ್ರೆ ನನ್ನ ಇದ್ರಾಗ ಸಿಚುವೇಶನ್ದಾಗ ಇದ್ದವ್ರಿಗೆ ಅರ್ಥ ಆಕತಿ. ಆಮೇಲೆ ಏನು ಮಾಡೋದು, ರಾಘವೇಂದ್ರ ನೀನಪ್ಪ ಅಂತ ಹೇಳಿ ಧೈರ್ಯ ಮಾಡ್ಕೊಳತ್ತೀನಿ. ಆಮೇಲೆ ಏನಾಯ್ತಂದರೆ ಆ ಟೈಮ್ಗೆ ಸಿಕ್ಕಾಪಟ್ಟೆ ಒದ್ರಾಕತನ. ಅವರು ಜೋರಾಗಿ ಒದ್ರಿದ್ರಲ್ಲ, ಎದ್ದು ಬಂದ್ವಿ ಇಬ್ಬರು ಕುಡಿಸಿ ಬ್ಯಾಟ್ರಿ ತೊಗೊಂಡೆಲ್ಲ ಹೊರಗಡೆ ಬಂದು ನೋಡ್ತೀವಿ, ಏನೂ ಇಲ್ಲ. ಏನೂ ಆ ಥರ ಏನೂ ಇದೂ ಆಗಲಿಲ್ಲ. ಬಟ್ ನೋಡಿದ್ವಿ ದನಗಳೆಲ್ಲ ಕರೆಕ್ಟ್ ಹಂಗೆ ಇದ್ದು. ಅಂದ್ರೆ ಒಂದೊಂದು ಸಾರಿ ಒಂದೊಂದೆಲ್ಲ ಉಚ್ಕೊಂಡು ಹೋದಾಗೆಲ್ಲ ಕಿರಿಸ್ತಾ ಇರ್ತಾವಲ್ಲ, ಆದರೆ ಆ ಥರ ಏನೂ ಆಗಿರಲಿಲ್ಲ, ಎಲ್ಲ ಕರೆಕ್ಟ್ ಹಂಗೆ ಇದ್ದು. ಆದರೆ ನಮ್ಮ ನೋಡಿ ತೀರಾ ಜೋರಂಗೆ ಒದ್ರಾಕತ್ಬಿಟ್ಟು ಮತ್ತೆ ಏನು ಮಾಡೋದು, ಸುಮ್ಮನೆ ಬಂದು ಮಲ್ಕೊಂಡಿವಿ. ಆದ್ರೆ ಹಂಗೆ ಟೈಮ್ ಹೋಗ್ತಾನೆ ಇತ್ತು. ಆಮೇಲೆ ಚಲೋ ಆಯ್ತು ನೋಡ್ರಿ. ಇಷ್ಟು ಕಿರಿಸ್ತಾ ಇದ್ದು ಅಂದ್ರೆ ಆ ಬೆಕ್ಕುಗಳ ದನಿ ಅಂತಲೇ ಅನ್ಸಂಗಿಲ್ಲ. ನಮಗೆ ಗೊತ್ತೇ ಆಗ್ತಿಲ್ಲ ಬೆಕ್ಕೋ ಏನೋ ಅಂತೇಳಿ. ನಾನು ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡೆ, ಬೇರೆ ಒಂದು ವಿಡಿಯೋ ಮಾಡಿ ಅದಕ್ಕೆ ಎಡಿಟ್ ಮಾಡಿದ್ದೀನಿ, ಬೇಕಿದ್ರೆ ಕೇಳಿ. ಬೆಕ್ಕುಗಳಂತ ಅನ್ಸಂಗಿಲ್ಲ ಆ ಟೈಮ್ನಾಗ. ಅವು ಹೆಂಗೆ ಕಿರಿಸ್ತಾವಂದ್ರೆ ಯಪ್ಪೋ. ಅದರಲ್ಲೇ ನಮ್ಮ ಅತ್ತಿಗೆ ಒಬ್ಬರು ತಿರ್ಕೊಂಡು ಇನ್ನೊಬ್ಬ ಅತ್ತಿಗೆ ಮೇಲೆ ಬಂದು ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ರು 1-2 ವರ್ಷ ತನ. ಅವ್ರ ಭೂತ ಲೋಕನಾಗ ಏನೇನು ಮಾಡ್ತಾರೆ ಏನೇನಿಲ್ಲ ಎಲ್ಲ ಸ್ಟೋರಿ ಹೇಳಿದ್ರು ಅವಳು ಬಂದು. ಸೊ ಅದೆಲ್ಲ ನೆನಪಾಗಕ್ಕೆ ಸ್ಟಾರ್ಟ್ ಆಗೋಗಿತ್ತು. ಅದು ನಾನಂತರೂ ಊರಿಗೆ ಹೋಗಿರಲಿಲ್ಲ. ಅವಳ ಮೇಲೆ ಬಂದು ಒಂದು 1.5 ವರ್ಷ 2 ವರ್ಷ ಸಣ್ಣ ಇದ್ದಳಾಕಿ. ಅಲ್ಲಿ ತನಕ ನಮ್ಮ ಊರಿಗೆ ಒಂದಿನ ಹೆಜ್ಜೆ ಇಟ್ಟಿದ್ದಿಲ್ಲ. ಆಕಿ ಮೈಯಾಗಿಂದ ಕ್ಲಿಯರಾಗಿ ಹೋಗೋ ತನಕ ನಾನು ಹೋಗಿದ್ದೇ ಇಲ್ಲ. ಆ ಭೂತ್ ಲೋಕನಾಗ ಏನೇನಾಗೈತಿ ಏನೇನಿಲ್ಲ ಎಲ್ಲ ಸ್ಟೋರಿ ಎಲ್ಲ ಶೇರ್ ಮಾಡ್ತಿದ್ಲು ಆಕಿ ಬಂದು. ನಮ್ಮ ದೊಡ್ಡ ಅತ್ತಿಗೆ ಜೊತೆ ತುಂಬ ಕ್ಲೋಸ್ ಆಗಿದ್ಲು. ಅಂದರೆ ಆಕಿ ತೀರ್ಕೊಳ್ಳೋಣ ಇನ್ನೊಬ್ಬರನ್ನ ಮದುವೆ ಮಾಡಿವಲ್ಲ, ಅವ್ರ ಜೊತೆಗೆ ಅವಳು ನನ್ನ ಗಂಡನ ಮದುವೆ ಆಗ್ಯಾಳ ಅಂಥೇಳಿ ಆಕಿ ಜೊತೆ ತುಂಬ ಕ್ಲೋಸ್ ಆಗಿರ್ತಿಲ್ಲ ಅವಳು. ಈ ಥರನೂ ಇರ್ತಾವಂಥೇಳಿ ಊಹಿಸೋಕೆ ಸಾಧ್ಯ ಆಗಂಗಿಲ್ಲ. ಆ ಸ್ಟೋರಿ ಬೇಕಂದ್ರೆ ಹೇಳ್ರಿ, ಮುಂದಿನ ವಿಡಿಯೋದಾಗ ಶೇರ್ ಮಾಡ್ತೀನಿ ಸ್ಟೋರಿ ಅಂತೇಳಿ ಕಮೆಂಟ್ ಮಾಡಿರಿ. ಈ ಥರ ಎಲ್ಲ ಅನುಭವ ಆದಾಗ ಗೊತ್ತಾಕತ್ತೈತೆ ಹೇಳ್ದಂಗೆ. ನಿಜವಾಗ್ಲೂ ನಮ್ಮ ಮನೆಯಲ್ಲೇ ಆಗಿರೋದ್ರಿಂದ ಅವೆಲ್ಲ ನಂಬಕ್ಕೆ ಆಗಂಗಿಲ್ಲಕ್ರಿ. ಆದರೂ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು. ಮತ್ತೇನಪ್ಪ ಅಂದರೆ
ಎಲ್ಲವೂ ಏನೋ ಒಂದು ನಾವು ದೇವಿನ ಪಿಕ್ಚರ್ ನೋಡಿದ್ರೆ ಎಲ್ಲ ಇವಾಗ ನೆನಪಾಕು. ಆಮೇಲೆ ಅನ್ಕೊಂಡು ರಾಘವೇಂದ್ರ ನೀನಾ ಅಂತಿದ್ದಿ. ನಿಜ ಅಳುನ ಬಂದ್ಬಿಡ್ತು ನನಗೆ. ಹೋಗಿ ರಾಯರ ಮುಂದೆ ನಿಂತ್ಕೊಂಡು ಅಳಾಕ ಸ್ಟಾರ್ಟ್ ಮಾಡಿಬಿಟ್ನೆ. ನೀವು ಹಿಂಗೆ ಮಾಡಿದ್ರೆ ಹೆಂಗೆ, ನೀವೇ ಧೈರ್ಯ ಕೊಡ್ಬೇಕು, ತಂದೆಯಾಗಿ ಜೊತೆಗಿದ್ದು ನೀವೇ ಧೈರ್ಯ ಕೊಡ್ಬೇಕು, ನೀವು ಇಷ್ಟು ಭಯ ಬೀಳ್ಸಿರ ಹೆಂಗಪ್ಪ ರಾಘವೇಂದ್ರ ಅಂಥೇಳಿ ಅಳಾಕತ್ನಿ. ಆಮ್ಯಾಗ ಮತ್ತು ಅವ್ರದ ಒಂದಿಟ್ಟು ವಿಭೂತಿನ ಹಚ್ಕೊಂಬಂದು ಮಲ್ಕೊಂಡು, ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ನನಗೆ ಧೈರ್ಯ ಕೊಡೋರು ನೀವು, ನಿಮ್ಮನ್ನೇ ನಂಬಿದ್ದೀನಿ ನಾನು. ಮತ್ತು ಏನಪ್ಪ ಅಂದ್ರೆ ಇವಾಗ ಮಲ್ಕೊಂಡ್ರೆ ನನಗೆ ಚಲೋ ತಂಗಿ ನಿದ್ದೆ ಕೊಡ್ರಿ, ನನಗೆ ಇಷ್ಟು ಭಯ ಯಾವಾಗೂ ಆಗಿದ್ದಿಲ್ಲ, ತುಂಬ ಭಯ ಆಗ್ಲತ್ತೈತೆ ಅಂಥೇಳಿ ರಾಯರ ಹತ್ರ ಕೇಳ್ಕೊಳ್ಳೋಣ. ಯಾವಾಗ ಕಣ್ಣು ಮುಚ್ತಾ ಗೊತ್ತಿಲ್ಲ. ಬೆಳಗ್ಗೆ ಎದ್ದಾಗ 6 ಗಂಟೆ 12:30 ಆಗಿತ್ತು. ಅಷ್ಟೊತ್ತನ ಎಚ್ಚರಿಕಿದ್ನಿ. ಬೆಳಿಗ್ಗೆ ಕಣ್ಣು ಬಿಟ್ಟಾಗ ಕರೆಕ್ಟಾಗಿ 6 ಗಂಟೆ. ಒಟ್ಟು ಮಧ್ಯ ಒಂದು ಸ್ವಲ್ಪ ಏನು ಎಚ್ಚರಿಕೆನೇ ಆಗಿಲ್ಲ ನಂಗೆ. ಆ ಥರ ನಿದ್ದೆ ಬಂದೈತಿ. ನಿಜವಾಗ್ಲೂ ರಾಯರಿಗೆ ಥ್ಯಾಂಕ್ಸ್ ಹೇಳಬೇಕು. ಅಲ್ಲಿ ತನಕ ಇರಲಿ, ಎಲ್ಲರಿಗೂ ಭಯ ಆಗೋದೇನೆ. ಇಲ್ಲ ಅಂದಾಗ ಸ್ವಲ್ಪ ಯಾರೂ ಗಂಡ್ಮಕ್ಳು ಇಲ್ಲ ಅಂದಾಗ ನಿಜ ಭಯ ಆಗತ್ತೆ. ಅದರಲ್ಲಿ ಈ ಥರ ವಾಯ್ಸ್ಗಳು ಎಲ್ಲ ನೆನಪಾಗೋದು ಎಲ್ಲ ಕೂಡಿ ನನಗೆ ನಿನ್ನೆ ಜೀವ ಬಾಯಿಗೆ ಬಂದಿತ್ತು ಅಂತಲೇ ಹೇಳ್ಬೋದು. ಸೊ ಆ ವಿಡಿಯೋನ ಮುಂದೆ ಹಾಕ್ತೀನಿ, ನೋಡಿರಿ ಬೇಕಿದ್ರೆ. ಮತ್ತು ನಿಮ್ಮ ಅಭಿಪ್ರಾಯದ ಪ್ರಕಾರ ದೆವ್ವಗಳು ಅದಾವೋ ಇಲ್ಲೋ ಅಂಥೇಳಿ ನಾನು ಕಮೆಂಟ್ ಮಾಡಿರಿ. ಕೇಳ್ರಿ, ಇದನ್ನು ವಾಯ್ಸ ಒಂದು ಸ್ವಲ್ಪ ಕಿವಿ ಕೊಟ್ಟು ಕೇಳ್ರಿ. ರಾತ್ರಿ ಹೊತ್ತಲ್ಲಿ ಯಾರೂ ಇಲ್ಲದೆ ಇರೋ ಟೈಮಲ್ಲಿ ಆದರೆ ಈ ಥರ ಕಿರಿಸ್ತಾ ಇದ್ದರೆ ನಿಜವಾಗ್ಲೂ ಎಂಥವ್ರಿದ್ರೂ ತುಂಬ ಭಯ ಬೀಳ್ತಾರೆ. ನಿಜವಾಗ್ಲೂ ನಿನ್ನೆ ತುಂಬಾ ಭಯ ಆಯಿತು. ನಿಮ್ಮ ಪ್ರಕಾರ ದೆವ್ವ ಅದಾವಿಲ್ಲೋ ಕಮೆಂಟ್ ಮಾಡಿರಿ. ನಾವಂತರೂ ದೇವರು ಅದಾನು ದೆವ್ವ ಅದಾತ ಎರಡೂ ನಂಬ್ತೀವಿ. ನೀವು ಯಾವುದನ್ನು ನಂಬ್ತೀರಿ ಅಂತೇಳಿ ಆದಷ್ಟು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಶ್ರೀ ರಾಘವೇಂದ್ರ ಅಂತ ಕಮೆಂಟ್ ಮಾಡಿರಿ. ನಿಜವಾಗ್ಲೂ ಇದನ್ನು ಕೇಳಿದ ಬಳಕ ನಿಮಗೆ ಅನಿಸುತ್ತೆ, ಏನಾದರೂ ಒಂದು ಸ್ವಲ್ಪ ಮನಸ್ಸಿನಾಗ ಏನಾದ್ರು ಬಂದಿರತ್ತ ಅಂತ ಅಂದ್ಕೊಂಡಿರ್ತೀನಿ. ನಿಜವಾಗ್ಲೂ ನಾ ಎರಡನ್ನೂ ನಂಬ್ತೀನಿ, ಎರಡೂ ಅದಾವ ಅಂಥೇಳಿ. ನೀವು ಯಾವುದನ್ನು ಜಾಸ್ತಿ ನಂಬ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡೋಣ ನಿಮ್ಮ ನಂಬಿಕೆ ಯಾವುದ್ರ ಮ್ಯಾಗ ಐತೆ ಅಂತ. ನನ್ನ ನಂಬಿಕೆ ನನ್ನ ರಾಯರು. ಸೊ ಯಾರ್ಯಾರನ್ನ ರಾಯರು ನಂಬಿರಿ ಆದಷ್ಟು ಎಲ್ಲರೂ ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇವತ್ತಿನ ಸ್ಟೋರಿ ಇಷ್ಟೇ ಫ್ರೆಂಡ್ಸ್, ಏನಿಲ್ಲ. ಇದೊಂದು ಗಂಟೆನ ಹಂಚ್ಕೋಬೇಕನ್ನಿಸ್ತು, ಅದಕ್ಕೆ ಹಂಚ್ಕೊಂಡಿದ್ದೀನಿ ನಿಮ್ಮ ಜೊತೆ. ಥ್ಯಾಂಕ್ ಯು ಸೋ ಮಚ್ ಆಲ್.